ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡ್ ಬೆಣ್ಣೆ 007. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಕೆಸಿನ ಸೊಪ್ಪಿನ ಮಸಾಲೆ. ಫಸ್ಟ್ ಇವಾಗ ಕ್ಲೀನಿಂಗ್ ಮಾಡ್ಕೊಳ್ಳೋಣ. ಫೈನಲಿ ಕ್ಲೀನ್ ಮಾಡ್ಕೊಂಡಿರೋದೆಲ್ಲ ಆಗಿದೆ. ಒಂದೆರಡು ಸಲ ನೀಟಾಗಿ ತೊಳ್ಕೊಳ್ಳೋಣ. ಇದನ್ನ 2 ಸಲ ತೊಳ್ಕೊಂಡಿರೋದಾಗಿದೆ. ಇವಾಗ ಇದು ಕುಕ್ಕರಿಗೆ ಹಾಕೋಣ ಬೇಯಿಸೋಕ್ಕೆ. ಇವಾಗ ಜೀರಿಗೆ ಮೆಣಸು ಹಾಕಂತ ಇದ್ದೀನಿ. ಕೆಸಿನ ಸೊಪ್ಪಿಗೆ ಮೇಯ್ನ್ ಅಂದರೆ ಜೀರಿಗೆ ಮೆಣಸೇನೆ. ಇದನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಣ. ಜಜ್ಜಿರೋ ಜೀರಿಗೆ ಮೆಣಸು ಮತ್ತು ಕಲ್ಲುಪ್ಪು ಹಾಕೊತಾ ಇದ್ದೀನಿ. ಬರೀ ಜೀರಿಗೆ ಮೆಣಸನ್ನೇ ಜಜ್ಜಕ್ಕಾಗಲ್ಲ ಅಂತ ಕಲ್ಲುಪ್ಪನ್ನು ಸೇರಿಸಿ ಜಜ್ಕೊಂಡಿರೋದು. ಸ್ವಲ್ಪ ಮೆಂತೆ ಹಾಕೊತಾ ಇದ್ದೀನಿ. ಇವಾಗ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರು ಹಾಕೊತಾ ಇದ್ದೀನಿ. ನೀರು ಹಾಕೊಂಡಿದ್ದಾದ್ಮೇಲೆ ಒಂದು 5 ವಿಷಲ್ ಹೊಡ್ತಾ ಇದ್ದೀನಿ. ಐದು ವಿಷಲ್ ಹೊಡೆದಿದ್ದಾದ್ಮೇಲೆ ಈ ಥರ ಬಂದಿದೆ. ಇದನ್ನು ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಳೋಣ. ಅದನ್ನು ಸ್ನ್ಯಾಶ್ ಮಾಡ್ಕೊಳ್ಳೋ ತನಕ ಹುಳಿ ಸ್ವಲ್ಪ ನೆನೆಯಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಸ್ನ್ಯಾಶ್ ಮಾಡಿದ ಆಗಿದೆ ಇವಾಗ.
ಅವಾಗಲೇ ನೆನೆಸಿಟ್ಟಿದ್ನಲ್ಲ ಹುಳಿ ನೀರನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ. ಸಾಸಿವೆ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿರೋದು, ಈರುಳ್ಳಿ ಸ್ವಲ್ಪ, ಒಣಮೆಣಸಿನ್ಕಾಯಿ ಸ್ವಲ್ಪ 1-2. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಂತ ಇದ್ದೀನಿ. ನೀರಿನ ನಿಗರೋದು. ಬೆಳ್ಳುಳ್ಳಿ ಹಾಕಂತ ಇದ್ದೀನಿ. ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಂತ ಇದ್ದೀನಿ. ಒಗ್ಗರಣೆ ಮಾಡಿರೋದಾಗಿದೆ. ಇವಾಗ ಕೆಸಿನ ಸೊಪ್ಪನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಂತ ಇದ್ದೀನಿ. ಇದಿವಾಗ ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಏನಾದರೂ ಕಮ್ಮಿ ಆಗಿದ್ದಿದ್ರೆ ನೋಡ್ಬಿಟ್ಟು ಹಾಕೊಳ್ಳೋಣ. ಫೈನಲಿ ಕೆಸಿನ ಸೊಪ್ಪಿನ ಮಸಾಲೆ ರೆಡಿಯಾಗಿದೆ ಬಿಸಿ ಅನ್ನ ಜೊತೆ. ಇದನ್ನ ಹಾಕೊಂಡು ರೈಸ್ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಏನು ಸಕ್ಕತ್ತಾಗಿದೆ. ಬಿಸಿ ಅನ್ನ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ರೆ ವಾವ್ ಏನು ಸಕ್ಕತ್ತಾಗಿದೆ ಅಂತೀರಾ. ಒಂದ್ಸಲ ಟ್ರೈ ಮಾಡಿ. ಎಕ್ಸ್ಟ್ರಾಡಿನರಿ. ಮಲೆನಾಡಿಗರ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಮಲೆನಾಡವ್ರಿಗಂತೂ ಗೊತ್ತಿರುತ್ತೆ ಇದ್ರ ಟೇಸ್ಟ್ ಹಿಂಗೆ ಅಂತ. ಅಂದರೆ ಬೇರೆ ಸೈಡವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ನಿಮ್ಗೇನಾದರೂ ಇದು ಸಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸಕ್ಕತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.